ಆತ್ಮೀಯ ವಿದ್ಯಾರ್ಥಿಗಳೇ, ಈ ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಘಟಕ ಆಗಿರ್ತಕ್ಕಂತಹ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂತಹ ಪಾಠದಲ್ಲಿ ಕೆಲವೊಂದು ಕಲಿಕಾಂಶಗಳನ್ನು ನಾವು ಕಲ್ತಿದ್ವಿ. ಏನು ಕಲ್ತಿದ್ವಿ ಅಂದರೆ, ನಾವು ಪ್ರಕೃತಿಯಲ್ಲಿರ್ತಕ್ಕಂತಹ ವಸ್ತುಗಳಿಗೆ ಯಾವ್ಯಾವುದು, ಆ ವಸ್ತುಗಳಲ್ಲಿ ಲೋಹಗಳು ಯಾವುದು, ಅಲೋಹಗಳು ಯಾವುದು, ಅವುಗಳನ್ನು ಲೋಹ ಮತ್ತು ಅಲೋಹಗಳನ್ನಾಗಿ ವರ್ಗೀಕರಿಸಲಿಕ್ಕೆ ಯಾವ ಗುಣಲಕ್ಷಣಗಳನ್ನು ನಾವು ಹೊಂದಿರ್ತವೆ ಅಂತಕ್ಕಂಥ ಅಂಶದ ಆಧಾರದ ಮೇಲೆ ನಾವು ಅವುಗಳನ್ನು ಎರಡು ಗುಂಪುಗಳನ್ನಾಗಿ ಮಾಡಿದ್ವಿ. ಯಾವ ಗುಣಗಳ ಆಧಾರದ ಮೇಲೆ ಅಂತಂದರೆ, ಲೋಹಗಳು ಯಾವ ಗುಣಲಕ್ಷಣಗಳನ್ನು ಹೊಂದಿದ್ದಾವೆ, ಅವು ಶಾಬ್ದನ ಗುಣವನ್ನು ಹೊಂದಿದ್ದಾವೆ, ಹೊಳಪನ್ನು ಹೊಂದಿದ್ದಾವೆ, ಆಯಿತಾ. ತಾಂತವತೆ ಗುಣವನ್ನು ಹೊಂದಿದ್ದಾವೆ, ಪತ್ರಶೀಲತ್ವ ಗುಣವನ್ನು ಹೊಂದಿದ್ದಾವೆ ಅಲ್ವಾ. ಹಾಗೇನೆ ಆ ಲೋಹಗಳು ಹುಟ್ಟಿದರೆ ಶಬ್ದವನ್ನು ಉಂಟು ಮಾಡ್ತಕ್ಕಂಥದ್ದು, ಅವುಗಳನ್ನು ನೋಡಿದ್ವಿ. ಹಾಗೆಯೇ ಉತ್ತಮವಾದಂತಹ ವಾಹಕತ್ವ ಯಾವುದಲ್ಲಿ ಉಷ್ಣದ ವಾಹಕತ್ವವನ್ನು ಹೊಂದಿದ್ದಾವೆ, ವಿದ್ಯುತ್ತಿನ ವಾಹಕತ್ವವನ್ನು ಸಹ ಹೊಂದಿದೆ. ಹಾಗೆ ಅವೆಲ್ಲವೂ ಸಹ ಈ ಗುಣಲಕ್ಷಣ ಏನೆಲ್ಲ ಹೇಳಿದ್ವೋ ಅವುಗಳನ್ನೆಲ್ಲ ಹೊಂದಿರತಕ್ಕಂತಹ ವಸ್ತುಗಳನ್ನು ನಾವು ಲೋಹಗಳು ಅಂತ ಕರಿತೀವಿ. ಅಲೋಹಗಳು ಈ ಗುಣಲಕ್ಷಣಗಳನ್ನು ಹೊಂದಿಲ್ಲ. ಏನೇನು ಹೊಂದಿಲ್ಲ? ಅಲೋಹಗಳು ಒಳಪಿಲ್ಲ, ಅಲೋಹಗಳಿಗೆ ಒಳಪಿಲ್ಲ, ಕೆಲವೊಂದನ್ನು ಬಿಟ್ಟು, ಐರನ್ನನ್ನು ಬಿಟ್ಟು, ಅದಕ್ಕೆ ಒಳಪಿದೆ. ಹಾಗೆ ಅಲೋಹಗಳಿಗೆ ಒಳಪಿಲ್ಲ, ಬಹುತೇಕ ಅಲೋಹಗಳಿಗೆ ಒಳಪಿಲ್ಲ. ಅವು ಮೃದುವಾಗಿವೆ, ಕಠಿಣವಾಗಿಲ್ಲ, ಮೃದುವಾಗಿವೆ, ಆಯಿತಾ. ಕಾಠಿಣ್ಯತೆಯ ಮಟ್ಟ ನಾವು ನೋಡ್ತಾ ಹೋಗೋದು. ಹಾಗೆಯೇ ಅಲೋಹಗಳು ವಿದ್ಯುತ್ತಿನ ಮತ್ತು ಉಷ್ಣದ ಅವಾಹಕಗಳು, ಯಾವುದು ಬಹುತೇಕ ಅಲೋಹಗಳು, ಆಯಿತಾ. ಅವಕ್ಕೆ ಶಾಬ್ದನ ಇಲ್ಲ, ತಾಂತವತೆಯ ಗುಣ ಇಲ್ಲ, ಪತ್ರಶೀಲತ್ವ ಗುಣ ಇಲ್ಲ, ಆಯಿತಾ, ಮತ್ತು ಶಾಬ್ದನ ಗುಣ ಇಲ್ಲ. ಈ ಭೌತ ಗುಣಲಕ್ಷಣಗಳನ್ನು ನಾವು ನೋಡಿದ್ವಿ. ಮುಂದೆ ಈ ಲೋಹ ಮತ್ತು ಅಲೋಹಗಳ ನಡುವಿನ ರಾಸಾಯನಿಕ ಗುಣಲಕ್ಷಣಗಳೇನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಯಾವ ರೀತಿಯ ರಾಸಾಯನಿಕ ಗುಣಲಕ್ಷಣಗಳನ್ನು ಈ ಲೋಹಗಳು ಮತ್ತು ಅಲೋಹಗಳು ಹೊಂದಿದ್ದಾವೆ ಅಂತಕ್ಕಂಥದ್ದು. ಕೆಲವೊಂದು ಲೋಹಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ ಮಕ್ಕಳು. ಸಾಮಾನ್ಯ ಕಬ್ಬಿಣದ ವಸ್ತುಗಳು ಈ ಶೀತದ ಹವಾಮಾನದಲ್ಲಿ ತುಕ್ಕಿಟ್ಟಿದ್ದನ್ನು ನಾವು ಗಮನಿಸಿರ್ತೀವಿ ಮಕ್ಕಳು ಅಲ್ವಾ. ಕಬ್ಬಿಣದ ಯಾವುದೇ ವಸ್ತುಗಳು, ಅದು ಕುಡ್ಗೋಲು ಇರ್ಬೋದು, ಸಲಿಕೆ ಇರ್ಬೋದು, ಆರೆ ಇರ್ಬೋದು, ಗುದ್ಲಿ ಇರ್ಬೋದು ಅಲ್ವಾ, ಯಾವುದೇ ಇರ್ಬೋದು, ಮಚ್ಚಿರ್ಬೋದು, ಯಾವುದಾದ್ರೂ ಕಬ್ಬಿಣದ ವಸ್ತು ಇರ್ಬೋದು. ತುಕ್ಕಿಡಿದನ್ನು ನಾವು ಗಮನಿಸಿರ್ತೀವಿ. ಯಾಕೆ ಕಬ್ಬಿಣದ ವಸ್ತುಗಳು ತುಕ್ಕಿಡಿದೆ, ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಗಮನಿಸಬೇಕಾಗುತ್ತೆ. ಹಾಗೆಯೇ ಸಾಮಾನ್ಯ ನೀವು 6 ಮತ್ತು 7ನೇ ತರಗತಿಯಲ್ಲಿ ಈ ಮೆಗ್ನೀಷಿಯಂ ತಂತಿಯನ್ನು ನಿಮ್ಮ ವಿಜ್ಞಾನ ಶಿಕ್ಷಕರು ಉದಿಸ್ಬಿಟ್ಟು ತೋರಿಸಿರೋದನ್ನು ಗಮನಿಸಿರ್ತಾರೆ ಅಲ್ವಾ. ಈ ಎರಡು ಕ್ರಿಯೆಗಳು, ಯಾವುದು ಕಬ್ಬಿಣ ತುಕ್ಕಿಡ್ತಕ್ಕಂಥದ್ದು ಜೊತೆಗೆ ಮೆಗ್ನೀಷಿಯಂ ತಂತಿಯನ್ನು ಉದಿಸಿದಾಗ ಆಗ್ತಕ್ಕಂತಹ ಪ್ರಕ್ರಿಯೆ. ಈ ಎರಡು ಲೋಹಗಳು ಯಾವ ರೀತಿ ಗಾಳಿಯ ಜೊತೆ ವರ್ತಿಸ್ತವೆ ಅಂತಕ್ಕಂಥದ್ದನ್ನು ನಾವು ರಾಸಾಯನಿಕ ಕ್ರಿಯೆಯನ್ನು ಬರೆದಾಗ ಅವನ್ನು ಕಂಪ್ಲೀಟ್ ಮಾಡಿ ನೋಡುವ ಏನು ಸಿಗ್ತದೆ ಅಂತಕ್ಕಂಥದ್ದು. ಕಬ್ಬಿಣದ ಸಂಕೇತ ಏನು ಮಕ್ಕಳೇ? ಏನಿದೆ? ವೆರಿ ಗುಡ್, ಹೌದು, ಕಬ್ಬಿಣದ ಸಂಕೇತ Fe. ಹೌದು. ಕಬ್ಬಿಣ ತೇವಾಂಶಯುಕ್ತ ಗಾಳಿಯ ಜೊತೆ ವರ್ತಿಸಿದಾಗ, ಯಾಕೆಂತಂದರೆ ಕಬ್ಬಿಣವನ್ನು ಪೂರ್ತಿ ನೀರಿನಲ್ಲಿ ಮುಳುಗಿಸಿದ್ರಿ, ತುಕ್ಕಿಡಿಯೋದಿಲ್ಲ. ಕಬ್ಬಿಣವನ್ನು ನೀರಿಲ್ಲದ ಪರಿಸ್ಥಿತಿಯಲ್ಲಿ ಅಂದರೆ ತೇವಾಂಶ ಇಲ್ಲದ ಪರಿಸ್ಥಿತಿಯಲ್ಲಿ ಇಟ್ಟರೂ ಸಹ ತುಕ್ಕಿಡಿಯೋದಿಲ್ಲ, ಆಯಿತಾ. ಹಾಗಾಗಿ ತೇವಾಂಶಯುಕ್ತ ಗಾಳಿ ಬಹಳ ಮುಖ್ಯ, ಕಬ್ಬಿಣದ ವಸ್ತು ತುಕ್ಕಿಡಿಬೇಕು ಅಂತ. ಹಾಗಾಗಿ ಆಕ್ಸಿಜನ್, ಆಮ್ಲಜನಕ ಅಲ್ವಾ. ತೇವಾಂಶ ಮೀನ್ಸ್ ಅದು ನೀರು ಅಂತಲೇ ಅಲ್ವಾ. ನೀರು H2. ಇದನ್ನು ನಾವು ಕಂಪ್ಲೀಟ್ ಮಾಡಿದರೆ ಈ ಒಂದು ಇಕ್ವೇಷನನ್ನು, ಕಬ್ಬಿಣದ ವಸ್ತುವು ತೇವಾಂಶಯುಕ್ತ ಗಾಳಿಯಲ್ಲಿ ವರ್ತಿಸಿದೆ, ಇದು ಇಕ್ವೇಷನನ್ನು ಕಂಪ್ಲೀಟ್ ಮಾಡಬೇಕು, ಆಯಿತಾ, ಪೂರ್ಣಗೊಳಿಸಬೇಕು ಅಲ್ವಾ. ಹಾಗೆಯೇ ಮೆಗ್ನೀಷಿಯಮನ್ನು ಗಾಳಿಯಲ್ಲಿ ಉಳಿಸಿದ್ದಾರೆ, ಆಯಿತಾ. ಮೆಗ್ನೀಷಿಯಂ ಸಂಕೇತ ಏನೇನು ಮಕ್ಕಳೇ? ಹೌದು, ವೆರಿ ಗುಡ್, ಮೆಗ್ನೀಷಿಯಂನ ಸಂಕೇತ Mg ಅಲ್ವಾ. Mg ಮೆಗ್ನೀಷಿಯಂ ಅಲ್ವಾ. ಇದು ಕಬ್ಬಿಣ, ಗಾಳಿ, ನೀರು ಅಲ್ವಾ. ಹಾಗೆಯೇ ಇದು ಮೆಗ್ನೀಷಿಯಂ ತಂತಿ
ಅಲ್ವಾ. ಸೊ ಇದನ್ನ ಗಾಳಿಯಲ್ಲಿ ಉಳಿಸಿದ್ದಾರೆ. ಗಾಳಿ ಮೀನ್ಸ್ ಆಕ್ಸಿಜನ್, ಆಕ್ಸಿಜನ್ ಅಲ್ವಾ. ಗಾಳಿ ಮೀನ್ಸ್ ಆಕ್ಸಿಜನ್. ಆಕ್ಸಿಜನ್ ಅಲ್ವಾ. ಉಳಿಸಿದಾಗ ಏನಾಗ್ತದೆ ಅಂತ. ಸೊ ಇಲ್ಲಿ ಕಬ್ಬಿಣ ತೇವಾಂಶಯುಕ್ತ ಗಾಳಿಯಲ್ಲಿ ವರ್ತಿಸಿದಾಗ ಏನು ಸಿಗ್ತದೆ ಅಂದರೆ ನಮಗೆ ಕಬ್ಬಿಣದ ಆಕ್ಸೈಡ್ ಸಿಗುತ್ತೆ, ಕಬ್ಬಿಣದ ಜಲೀಯ ಆಕ್ಸೈಡ್ ಸಿಗುತ್ತೆ. ಸೊ ಅದನ್ನು ನಾವು ಈ ರೀತಿ ಬರೀಬಹುದು, Fe2O3 ಕಬ್ಬಿಣದ ಆಕ್ಸೈಡ್ Fe2O3 ಅಲ್ವಾ. ಅಂದರೆ 2H2O. ಸೊ ಇದನ್ನು ನಾವು ಕಬ್ಬಿಣದ ಜಲೀಯ ಆಕ್ಸೈಡ್ ಅಂತ ಕರಿತೀವಿ, ಕಬ್ಬಿಣದ ಜಲೀಯ ಆಕ್ಸೈಡ್. ಸೊ ಬರೀಬಹುದು. ಕಬ್ಬಿಣದ ಜಲೀಯ ಆಕ್ಸೈಡ್. ಸೊ ಹಾಗೆಯೇ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಅಂದರೆ ಮೆಗ್ನೀಷಿಯಂ ತಂತಿಯನ್ನು ನಾವು ಗಾಳಿಯಲ್ಲಿ ದಹಿಸಿದ್ದೀವಿ. ಸೊ ದಹಿಸಿದಾಗ ಸಿಗ್ತಕ್ಕಂತಹ ಸಂಯುಕ್ತ ಯಾವುದು ಅಂತಂದ್ರೆ ಅದು ಮೆಗ್ನೀಷಿಯಂ ಆಕ್ಸೈಡ್. ಯಾವುದೇ ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಯಾ ಲೋಹದ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ, ನಮಗೆ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಮೆಗ್ನೀಷಿಯಂ ಒಂದು ಲೋಹ ಆಗಿದೆ, ಅದು ಆಕ್ಸಿಜನ್ ಜೊತೆ ವರ್ತಿಸಿದೆ, ಏನ್ ಸಿಗುತ್ತೆ ಮಕ್ಕಳೇ? ಹೌದು, ಮೆಗ್ನೀಷಿಯಂ ಆಕ್ಸೈಡ್ ಸಿಗ್ತದೆ. ಸೊ ಆ ಮೆಗ್ನೀಷಿಯಂ ಆಕ್ಸೈಡ್ ನ ಸೂತ್ರ ಏನು? ಹೌದು, ಅದು MgO, ಮೆಗ್ನೀಷಿಯಂ ಆಕ್ಸೈಡ್ ಅಲ್ವಾ. ಸೊ ಇದನ್ನು ನಾವು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರಿತೀವಿ. ಮೆಗ್ನೀಷಿಯಂ ಆಕ್ಸೈಡ್ ಬರ್ಕೊಳ್ತಿದ್ದೀರಲ್ವಾ? ಬರ್ಕೊಂಡ್ರೆ ಮಕ್ಕಳೇ? ಸೊ ಇದನ್ನ ಬರ್ಕೊಳ್ರಿ, ಕ್ವೆಶ್ಚನ್ಸ್ ಬರ್ಕೊಳ್ರಿ. ಕಬ್ಬಿಣದ ಜಲೀಯ ಆಕ್ಸೈಡ್ ಸಂಯುಕ್ತದ ಹೆಸರು ಬರ್ಕೊಳ್ಳಿ, ಹಾಗೆಯೇ ಮೆಗ್ನೀಷಿಯಂ ಆಕ್ಸೈಡ್ ಸಂಯುಕ್ತದ ಹೆಸರು ಬರ್ಕೊಳ್ಳಿ, ಆಯ್ತಾ. ಸೊ ಹೀಗೆ ಈ ಒಂದು ಸಂಯುಕ್ತಗಳು ಬಂದವು. ಸೊ ಈಗ ಈ ತುಕ್ಕನ್ನ ಒಂದು ಚಟುವಟಿಕೆ ಮಾಡಿ ನೋಡಿದಾಗ ಈ ತುಕ್ಕಿದೆಯಲ್ಲ ಕಬ್ಬಿಣದ ಜಲೀಯ ಆಕ್ಸೈಡ್, ಇದನ್ನೇ ನಾವು ಏನಂತ ಕರಿತೀವಿ? ಜಂಗು ಅಥವಾ ತುಕ್ಕು ಅಂತ ಕರಿತೀವಿ. ಇದೇನೆ ತುಕ್ಕು ಅಥವಾ ಜಂಗು ಅಂತಾನೂ ಕರೀತೀವಿ, ಜಂಗು ಅಂತ ಕರೀತಾರೆ, ಆಯ್ತಾ. ಜಂಗು ಅಥವಾ ತುಕ್ಕು ಹಿಡಿಯೋದು ಅಂತ ಕರೀತಾರೆ. ಈಗ ಆ ತುಕ್ಕನ್ನ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಪ್ರಣಾಳವನ್ನು ತೆಗೆದುಕೊಳ್ಳಿ, ತಿಳ್ಕೊಂಡು ಈ ಪ್ರಣಾಳದಲ್ಲಿ ಸ್ವಲ್ಪ ಒಂದು ಸ್ಪೂನ್ನಷ್ಟು ತುಕ್ಕನ್ನ ತೆಗೆದುಕೊಳ್ಳೋದು. ತುಕ್ಕ ಪುಡಿಯನ್ನು, ತುಕ್ಕು ಹಿಡಿದಿರ್ತಕ್ಕಂಥ ವಸ್ತುವನ್ನು ಕಬ್ಬಿಣದ ವಸ್ತು ತುಕ್ಕು ಹಿಡಿಯೋದನ್ನ ಕೆರೆದ್ಬಿಟ್ಟು ಸ್ವಲ್ಪ ತುಕ್ಕನ್ನ ತೆಗೆದುಕೊಳ್ಳೋದು. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೋದು, ಆಯ್ತಾ. ನೀರನ್ನು ಹಾಕಿ ಶೇಕ್ ಮಾಡೋದು, ಕಲಕೋದು, ಆಯ್ತಾ. ಸೊ ಆಗ ತುಕ್ಕಿನ ನಿಲಂಬನ ಬರ್ತದೆ. ಇದು ತುಕ್ಕಿನ ನಿಲಂಬನ, ನಮಗೆ ಸಿಗ್ತದೆ, ಆಯ್ತಾ ಮಕ್ಕಳ. ಸೊ ಈಗ ಇದನ್ನ ಒಂದು ಟ್ರೇನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡು ಇದನ್ನ ಶೇಕ್ ಮಾಡಿ ಅದನ್ನು ತೆಗೆದುಕೊಂಡು ಒಂದು ಟ್ರೇನಲ್ಲಿ ಹಾಕೊಂಡು ಪರೀಕ್ಷೆ ಮಾಡಬೇಕು. ಯಾವುದ್ರ ಜೊತೆ? ಲಿಟ್ಮಸ್ ಕಾಗದದ ಜೊತೆ ಪರೀಕ್ಷೆ ಮಾಡಬೇಕು. ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದದ ಜೊತೆ ಇದನ್ನ ಪರೀಕ್ಷೆ ಮಾಡಬೇಕು. ಆ ಲಿಟ್ಮಸ್ ಕಾಗದವನ್ನ ಈ ತುಕ್ಕಿನ ನಿಲಂಬನದಲ್ಲಿ ಅದ್ದಬೇಕು, ಆಯ್ತಾ. ಅದ್ದಿದಾಗ ಯಾವ ನೀಲಿ ಲಿಟ್ಮಸ್ ಕಾಗದ ಬಣ್ಣ ಬದಲಾವಣೆ ಮಾಡುತ್ತಾ ಕೆಂಪು ಲಿಟ್ಮಸ್ ಕಾಗದ ಬಣ್ಣವನ್ನು ಬದಲಿಸುತ್ತಲ್ಲ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡಬೇಕು. ನಾವು ನೀಲಿ ಲಿಟ್ಮಸ್ ಕಾಗದವನ್ನ ಅದ್ದಿ ನೋಡಿದಾಗ ಏನಾದ್ರು ಬದಲಾವಣೆ ಕಾಣುತ್ತಾ? ಇಲ್ಲ, ಆಯ್ತಾ. ಅದನ್ನ ಪ್ರಯೋಗ ಮಾಡುವ ಸಂದರ್ಭದಲ್ಲಿ ನಾನು ಮಾಡಿ ತೋರಿಸ್ತೇನೆ. ಈಗ ನೋಡಿ, ಅದು ಮಾಡಿದಾಗ ಬರೋದಿಲ್ಲ, ಬಣ್ಣ ಬದಲಾವಣೆ ಆಗಲ್ಲ. ಅದೇನೆ ಕೆಂಪು ಲಿಟ್ಮಸ್ ಕಾಗದವನ್ನ ಈ ತುಕ್ಕಿನ ನಿಲಂಬನದಲ್ಲಿ ಅದ್ದಿ
ನೋಡಿದಾಗ ಬಣ್ಣ ಬದಲಾವಣೆ ಆಗುತ್ತೆ. ಯಾವ ಬಣ್ಣ ಬದಲಾವಣೆ ಆಗುತ್ತೆ? ಕೆಂಪಿದ್ದದ್ದು ನೀಲಿಯಾಗಿ ಬದಲಾವಣೆ ಆಗುತ್ತೆ. ಕೆಂಪು ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಕಾಗದವಾಗಿ ಬದಲಾವಣೆ ಆಗುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಲೋಹದ ಆಕ್ಸೈಡ್ಗಳು ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಆಗಿರ್ತವೆ. ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿರ್ತವೆ. ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ. ಸೊ ಎಲ್ಲ ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಆಗಿರ್ತವೆ. ಪ್ರತ್ಯಾಮ್ಲ ಮೀನ್ಸ್ ಅದೇನ್ ಮಾಡುತ್ತೆ? ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ. ಅದು ಆ ಪ್ರತ್ಯಾಮ್ಲಗಳ ಗುಣಲಕ್ಷಣ ಆಗಿದೆ ಮಕ್ಕಳೇ, ಆಯ್ತಾ? ಸೊ ಹಾಗಾಗಿ ಇಲ್ಲೂ ಸಹ ಈ ಕಬ್ಬಿಣದ ಜಲಿ ಆಕ್ಸೈಡ್ ನಲ್ಲಿ ಅದರ ನಿಲಂಬನದಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿ ವರ್ಣಕ್ಕೆ ತಿರುಗುತ್ತದೆ. ಅದರ ಅರ್ಥ ಆ ಕಬ್ಬಿಣದ ನಿಲಂಬನ ಅರ್ಥಾತ್ ಕಬ್ಬಿಣದ ಜಲಿ ಆಕ್ಸೈಡ್ ಇದೆಯಲ್ಲ, ಅದರ ನಿಲಂಬನ ಒಂದು ಪ್ರತ್ಯಾಮ್ಲವಾಗಿ ವರ್ತಿಸಿದೆ ಅಂತ ಕರೆದುಕೊಂಡ್ರೆ, ಆಯ್ತಾ? ಸೊ ಹಾಗೆ ನಾವು ಮೆಗ್ನೀಷಿಯಂ ಆಕ್ಸೈಡ್ ಇದೆಯಲ್ಲ, ಮೆಗ್ನೀಷಿಯಂ ಆಕ್ಸೈಡ್ ಅಂದ್ರೆ ಈ ಮೆಗ್ನೀಷಿಯಂ ಅನ್ನ ಗಾಳಿಯಲ್ಲಿ ದಹಿಸಿದ್ವಿ, ಅದರ ಪುಡಿಸಿತ್ತು. ಸೊ ಅದನ್ನ ಒಂದು ನೀರಿನ ಒಳಗೆ ಕಲಕಿದಾಗ ಅಲ್ಲೂ ಸಹ ಮೆಗ್ನೀಷಿಯಂ ಆಕ್ಸೈಡ್ನ ನಿಲಂಬನ ಸಿಗುತ್ತೆ. ಅದು ಸಹ ಪ್ರತ್ಯಾಮ್ಲೀಯವಾಗಿರುತ್ತೆ. ಸೊ ಅರ್ಥಾತ್ ಅಲ್ಲೂ ಸಹ ನಾವು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ಪರೀಕ್ಷೆಗೆ ಒಳಪಡಿಸಿದ್ರೆ ನೀಲಿ ಲಿಟ್ಮಸ್ ಕಾಗದ ಯಾವುದೇ ಬಣ್ಣ ಬದಲಾವಣೆ ಮಾಡಲ್ಲ. ಆದರೆ ಕೆಂಪು ಲಿಟ್ಮಸ್ ಕಾಗದವನ್ನು ಆ ಮೆಗ್ನೀಷಿಯಂ ಆಕ್ಸೈಡ್ನ ನಿಲಂಬನದಲ್ಲಿ ಅದ್ದಿ ನೋಡಿದಾಗ ಅಲ್ಲಿ ಬಣ್ಣ ಬದಲಾವಣೆ ಆಗ್ತದೆ. ಯಾವ ಬಣ್ಣ? ಕೆಂಪು ಲಿಟ್ಮಸ್ ಕಾಗದ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದರ ಅರ್ಥ ಏನು ಅಂತಂದ್ರೆ ಆ ಮೆಗ್ನೀಷಿಯಂ ಆಕ್ಸೈಡ್ನ ನಿಲಂಬನವೂ ಸಹ ಪ್ರತ್ಯಾಮ್ಲೀಯ. ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಒಟ್ಟಾರೆಯಾಗಿ ಎಲ್ಲ ಲೋಹದ ಆಕ್ಸೈಡ್ಗಳು ಸಹ ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಆಗಿರ್ತವೆ ಅಂತಕ್ಕಂತಹ ಅಂಶ ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಹಾಗಾದ್ರೆ ಬರೀ ಕಬ್ಬಿಣ ಅಷ್ಟನ್ನೇ ತುಕ್ಕು ಹಿಡಿಯೋದು, ಮತ್ತು ಬೇರೆ ಲೋಹವನ್ನು ತುಕ್ಕು ಹಿಡಿಯೋದಿಲ್ವಾ? ತುಕ್ಕು ಹಿಡಿತಾವೆ ಮಕ್ಕಳೇ, ನಮಗೆ ಗೊತ್ತಿದೆ. ಸಾಮಾನ್ಯ ಹೌದು, ನೀವು ಹೇಳ್ತಿದ್ದೀರಲ್ಲ, ಹೌದು, ವೆರಿ ಗುಡ್. ತಾಮ್ರದ ವಸ್ತುಗಳು, ತಾಮ್ರದ ಪಾತ್ರೆಗಳು ಗಮನಿಸಿರ್ಬೋದು. ಸುಮಾರು ದಿನ, ಹಲವು ದಿನಗಳವರೆಗೆ ನಾವು ತಾಮ್ರದ ಪಾತ್ರೆಗಳನ್ನು ಬಳಸಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಆಗ ಅದು ತೇವಾಂಶಯುಕ್ತ ಗಾಳಿಯಲ್ಲಿ ಆ ತಾಮ್ರದ ವಸ್ತುಗಳು ಅಥವಾ ಪಾತ್ರೆಗಳು ವರ್ತಿಸಿಬಿಟ್ಟು ಅದರ ಮೇಲೆ ಹಸಿರು ಬಣ್ಣದ ವಸ್ತು ಸಂಗ್ರಹ ಆಗಿರುತ್ತೆ, ಲೇಪನ ಆಗಿರುತ್ತೆ. ಹಾಗಾಗಿ ತಾಮ್ರವೂ ಸಹ ತುಕ್ಕು ಹಿಡಿಯುತ್ತೆ, ಆಯ್ತಾ? ಸೊ ಅದ್ರ ಮೇಲೆ ಹಸಿರು ವಸ್ತು ನಿರ್ಮಾಣ ಆಗಿರುತ್ತೆ, ಹಸಿರು ವರ್ಣ, ಆಯ್ತಾ? ಹಸಿರು ವರ್ಣ ಬಣ್ಣದ ವಸ್ತು ನಿರ್ಮಾಣ ಆಗಿರುತ್ತೆ. ಅದೊಂದು ರೀತಿಯ ತುಕ್ಕೇನೆ, ಆಯ್ತಾ? ಅದು ಸಹ ಒಂದು ರೀತಿಯ ತುಕ್ಕು ಅಂತ ಕರಿತೀವಿ. ಸೊ ಅದರ ಒಂದು ಇಕ್ವೇಶನ್ ಅನ್ನು ಬರಿತೀನಿ, ನೋಡ್ಕೊಳ್ಳಿ. ಬದಲಿ ಇದು ನಡೆಸ್ತಾ ಮಕ್ಕಳ ಹಾಗೆ ತಾಮ್ರದ ಸಂಖ್ಯೆ ಏನು ಹೇಳಿ ಮಕ್ಕಳ? ಹೌದು, ವೆರಿ ಗುಡ್, Cu ಅಲ್ವಾ? ತಾಮ್ರ. ಈ ತಾಮ್ರವು ತೇವಾಂಶಯುಕ್ತ ಗಾಳಿಯಲ್ಲಿ, ತೇವಾಂಶ ಮೀನ್ಸ್ ನೀರು ಅಲ್ವಾ? ಹಾಗೆಯೇ ಗಾಳಿಯಲ್ಲಿ, ಗಾಳಿ ಮೀನ್ಸ್ ಆಕ್ಸಿಜನ್ ಅಲ್ವಾ? ಹಾಗೆಯೇ ಗಾಳಿಯಲ್ಲಿ CO2 ಸಹ ಇದೆ, CO2 ಸಹ ಇದೆ ಅಲ್ವಾ? ಸೊ ಈ ಮೂರನ್ನು ವರ್ತಿಸ್ಬಿಟ್ಟು ನಮ್ಗೆ ಏನ್ ಸಿಗ್ತದೆ ಅಂದ್ರೆ ಕಬ್ಬಿಣದ ಹೈಡ್ರಾಕ್ಸೈಡ್ ಸಿಗುತ್ತೆ, CuOH ಟ್ವೈಸ್. CuOH ಟ್ವೈಸ್. ಇದನ್ನ ಏನಂತ ನಾವು ಉಚ್ಚಾರಣೆ ಮಾಡೋದು ಹೇಳ್ತಕ್ಕಂಥದ್ದು ಅಂದ್ರೆ ತಾಮ್ರ
ಹೈಡ್ರಾಕ್ಸೈಡ್ CuOH ಟ್ವೈಸ್ ತಾಮ್ರದ ಹೈಡ್ರಾಕ್ಸೈಡ್ ಸಿಗ್ತದೆ. ಹಾಗೆಯೇ ತಾಮ್ರದ ಕಾರ್ಬೋನೇಟ್ ಸಹ ಸಿಗ್ತದೆ ಪ್ಲಸ್ CO3 ಸೊ ಇದು ತಾಮ್ರದ ಕಾರ್ಬೋನೇಟ್ ಆಯ್ತಾ. ಸೊ ಹಾಗೆ ಈ ಎರಡನ್ನು ಸೇರಿಸಿ ಯಾವ್ಯಾವುದು ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ ಇವೆರಡನ್ನು ಸೇರಿಸಿ ಹಸಿರು ಬಣ್ಣದ ವಸ್ತು ಅದು. ಅದೇನೆ ಹಸಿರು ಬಣ್ಣದ ಒಂದು ತುಕ್ಕು ಅಂತಕ್ಕಂಥ ಅಂಶ ಆಗಿರ್ತದೆ ಆಯ್ತಾ. ಸೊ ಇವಿಷ್ಟು ಯಾವ್ಯಾವುದು ಇವು ತೇವಾಂಶಯುಕ್ತ ಗಾಳಿ, ಇದಿಷ್ಟು ತೇವಾಂಶಯುಕ್ತ ಗಾಳಿ. ತೇವಾಂಶಯುಕ್ತ ಗಾಳಿ ಸೊ ಅಷ್ಟು ಸೊ ಅದರಲ್ಲಿ ಇರತಕ್ಕಂಥ ಅಂಶಗಳು ಅದರ ಜೊತೆ ತಾಮ್ರ ವರ್ತಿಸಿ ಅದರಿಂದ ಹಸಿರು ಬಣ್ಣದ ವಸ್ತು ನಿರ್ಮಾಣ ಆಗುತ್ತೆ. ಅದರಲ್ಲಿ ಏನಿದೆ ಅಂತಂದ್ರೆ ತಾಮ್ರದ ಹೈಡ್ರಾಕ್ಸೈಡ್ ಇದೆ, ತಾಮ್ರದ ಕಾರ್ಬೋನೇಟ್ ಇದೆ ಆಯ್ತಾ. ತಾಮ್ರದ ಹೈಡ್ರಾಕ್ಸೈಡ್ ನ ಸೂತ್ರ ಏನಿದೆ CuOH ಟ್ವೈಸ್ ಹೌದು ವೆರಿ ಗುಡ್. ಹಾಗೆ ತಾಮ್ರದ ಕಾರ್ಬೋನೇಟ್ ನ ಸೂತ್ರ ಏನಿದೆ CO3 ಅಲ್ವಾ. ಸೊ ಇದು ಹಸಿರು ಬಣ್ಣದ ಒಂದು ವಸ್ತು ಆಗಿರುತ್ತೆ. ಅದೇ ತುಕ್ಕು ಅಂತಾನೂ ಕರಿತೀವಿ ಆಯ್ತಾ. ತಾಮ್ರದ ತುಕ್ಕು ಅಂತಾನು ಹೇಳ್ಬೋದು ಆಯ್ತಾ. ಸೊ ಹೀಗೆ ಒಟ್ಟಾರೆಯಾಗಿ ಈ ತಾಮ್ರ ಮತ್ತು ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿತವೆ ಅಂತಕ್ಕಂತಹ ಅಂಶ ಗೊತ್ತಾಗುತ್ತೆ ಅಲ್ವಾ. ಹಾಗೆಯೇ ಈ ಲೋಹದ ಆಕ್ಸೈಡ್ಗಳೆಲ್ಲವೂ ಸಹ ಪ್ರತ್ಯಾಮ್ಲೀಯ ಆಗಿರ್ತವೆ. ಲೋಹದ ಆಕ್ಸೈಡ್ಗಳೆಲ್ಲವೂ ಸಹ ಪ್ರತ್ಯಾಮ್ಲೀಯ ಆಗಿರ್ತವೆ ಅಂತಕ್ಕಂಥ ಅಂಶವೂ ಸಹ ನಮಗೆ ಗೊತ್ತಾಯಿತು ನಮ್ಮ ಮಕ್ಕಳ. ಹಾಗೆಯೇ ಮುಂದುವರಿದು ಹಾಗಾದ್ರೆ ನಾವು ಮುಂದೆ ಈ ಅಲೋಹಗಳ ಬಗ್ಗೆ ನೋಡೋಣ. ಅಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಏನಾಗುತ್ತೆ, ಈಗ ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಯಾ ಲೋಹದ ಆಕ್ಸೈಡ್ಗಳು ಉಂಟಾಗ್ತವೆ. ಆ ಲೋಹಗಳ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಆಗಿರ್ತವೆ. ಆ ಪ್ರತ್ಯಾಮ್ಲೀಯ ಆಗಿರೋದ್ರಿಂದ ಅವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತವೆ ಅಲ್ವಾ. ಇಷ್ಟೆಲ್ಲ ಅಂಶಗಳು ಗೊತ್ತಾಯ್ತು. ಹಾಗೆಯೇ ಅಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಏನ್ ಸಿಗ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗುವ ಆಯ್ತಾ. ಸೊ ಸಾಮಾನ್ಯವಾಗಿ ಈ ಒಂದು ಪರೀಕ್ಷೆ ಮಾಡಲಿಕ್ಕೆ ಚೆಕ್ ಮಾಡಲಿಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಸಲ್ಫರ್ ಒಂದು ಅಲೋಹ ಅಂತ ಗೊತ್ತಿದೆ ಮಕ್ಕಳು ಅಲ್ವಾ. ಸಲ್ಫರ್ನ ಒಂದು ನೀಳವಾದ ಉದ್ದನೆಯ ಇಳಿಕೆಯಲ್ಲಿ ಸಲ್ಫರ್ನ ತೆಗೆದುಕೊಳ್ಳೋದು. ಸಲ್ಫರ್ ಅಂದರೆ ಒಂದು ನೀಳ ಇಳಿಕೆ ಸ್ಪ್ಯಾಚುಲಾ ಈ ಉದ್ದನೆಯ ಒಂದು ಸ್ಪ್ಯಾಚುಲಾ ನೀಳವಾದ ಉದ್ದನೆಯ ಇಳಿಕೆಯಲ್ಲಿ ಸಲ್ಫರ್ ಅನ್ನು ತೆಗೆದುಕೊಳ್ಳೋದು. ಏನಿದು ಸಲ್ಫರ್ ಅನ್ನ ತೆಗೆದುಕೊಂಡ್ವಿ. ಸಲ್ಫರ್ ಒಂದು ಹಳದಿ ಬಣ್ಣದ ಪುಡಿಯಾಗಿದೆ ಅಲ್ವಾ, ಗಂಧಕ ಪುಡಿಯಾಗಿದೆ. ಅದನ್ನು ತೆಗೆದುಕೊಂಡು ಅದನ್ನು ದಹಿಸಬೇಕು. ಸೊ ಕೇರ್ಫುಲ್ ಆಗಿ ನಿಮ್ಮ ವಿಜ್ಞಾನ ಶಿಕ್ಷಕರು ಮಾಡ್ತಾರೆ, ನೀವು ನೋಡ್ಬೇಕು ಅಬ್ಸರ್ವೇಷನ್ ಮಾಡಬೇಕು. ಸೊ ಅದನ್ನ ದಹಿಸಿದಾಗ ಯಾವಾಗ ದಹನ ಕ್ರಿಯೆಗೆ ಒಳಪಡುತ್ತೋ ಸೊ ಹಾಗೆ ಕೇರ್ಫುಲ್ ಆಗಿ ಅದನ್ನ ಒಂದು ಜಾರ್ ಒಳಗೆ ಇಡಬೇಕು, ಒಂದು ಅನಿಲ ಜಾಡಿಯ ಒಳಗೆ. ಸೊ ಈ ರೀತಿಯ ಅನಿಲ ಜಾಡಿಯ ಒಳಗೆ ಅದನ್ನ ಇಡಬೇಕು. ಸೊ ಇದನ್ನ ಆ ಅನಿಲ ಜಾಡಿಯ ಒಳಗೆ ಇಡಬೇಕು. ದಹಿಸ್ತಾ ಇದೆ, ಸಲ್ಫರ್ ದಹಿಸ್ತಾ ಇದೆ, ಅದರಿಂದ ಧೂಮ ಬರ್ತಾ ಇದೆ. ಸೊ ಅದರಿಂದ ಧೂಮ ಅರ್ಥಾತ್ ಅನಿಲ ಸಂಗ್ರಹ ಆಗ್ತಾ ಇದೆ ಆಯ್ತಾ. ಸಲ್ಫರ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗಿ ಅದು ಸಂಗ್ರಹ ಆಗ್ತಾ ಇದೆ. ಸಲ್ಫರ್ ಡೈಆಕ್ಸೈಡ್ ನ ಅನಿಲ ಜಾಡಿಯ ಒಳಗಡೆ ಸಂಗ್ರಹ ಆಗ್ತಾ ಇದೆ. ಅದನ್ನ ಕೇರ್ಫುಲ್ ಆಗಿ ಮುಚ್ಚಬೇಕು, ಕ್ಲೋಸ್ ಮಾಡಬೇಕು. ಆ ಅನಿಲ ಜಾಡಿಯನ್ನ ಮುಚ್ಚಬೇಕು ಆಯ್ತಾ. ಪೂರ್ತಿಯಾಗಿ ಆ ಸಲ್ಫರ್ ಅರ್ಥಾತ್ ಗಂಧಕ ಕಂಪ್ಲೀಟ್ ಆಗಿ ಮುರಿದು ಹೋಗುವವರೆಗೆ ಮುಚ್ಚಬೇಕು. ಸೊ ಆಗ ಅದರ ಒಳಗಡೆ ಒಂದು ರೀತಿಯ ಅನಿಲ ಸಂಗ್ರಹ ಆಯಿತು. ಯಾವುದದು? ಹೌದು, ಅದೇನೆ SO2 ಅರ್ಥಾತ್ ಸಲ್ಫರ್ ಡೈಆಕ್ಸೈಡ್ ಆಯ್ತಾ. ಸಲ್ಫರ್ ಡೈಆಕ್ಸೈಡ್. ಈಗ ಇದನ್ನ ಅಳಿಸ್ಬಿಡ್ತೀನಿ ಮಕ್ಕಳು ಅಲ್ವಾ, ಇದನ್ನ ಅಳಿಸ್ತೀನಿ.
ಸಲ್ಫರ್ ಇದ್ದು ಆಕ್ಸಿಜನ್ ಜೊತೆಗೆ ವರ್ತಿಸ್ತು ಅಲ್ವಾ, ಏನ್ ಸಿಗ್ತದೆ ನಮಗೆ? ಸಲ್ಫರ್ ಡೈಆಕ್ಸೈಡ್ ಸಿಕ್ತು, ಗಂಧಕದ ಡೈಆಕ್ಸೈಡ್ ಸಿಕ್ತು, ಸಲ್ಫರ್ ಡೈಆಕ್ಸೈಡ್ ಸಿಕ್ತು. ಸೊ ಈ ಸಲ್ಫರ್ ಡೈಆಕ್ಸೈಡ್ ನ ಅದಕ್ಕೆ ನಾವು ನೀರನ್ನು ಏನ್ ಮಾಡಬೇಕು ಈಗ ಅಂತಂದ್ರೆ, ಈ ಸಲ್ಫರ್ ಡೈಆಕ್ಸೈಡ್ ಧೂಮ ಅಥವಾ ಅನಿಲ ಇಲ್ಲಿ ಸಂಗ್ರಹ ಆಗಿದೆ, ಸ್ವಲ್ಪ ಸಂಗ್ರಹ ಆಗಿದೆ. ಸೊ ಹಾಗೆ ಸ್ವಲ್ಪ ಸಂಗ್ರಹ ಆಗಿದೆ, ಇದನ್ನ ಸ್ಪೂನಲ್ಲಿ ಉದ್ದನೆಯ ಇಳಿಕೆಯನ್ನ ಇದನ್ನ ಚಮಚ ತೆಗೆದ್ಬಿಟ್ಟು ಅದ್ರ ಒಳಗಡೆ ಮುಚ್ಚಳವನ್ನು ತೆಗೆದು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಶೇಕ್ ಮಾಡಬೇಕು, ಚೆನ್ನಾಗಿ ಶೇಕ್ ಮಾಡಬೇಕು. ಯಾಕೆ ಅಂತಂದ್ರೆ ಆ ನೀರಿನ ಜೊತೆ ಈ SO2 ಬೆರಿಬೇಕು, ಆ ನೀರಿನ ಜೊತೆ SO2 ಸಲ್ಫರ್ ಡೈಆಕ್ಸೈಡ್ ಬೆರಿಬೇಕು, ಸೇರ್ಕೋಬೇಕು. ಹಂಗೆ ಸೇರ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಇದು ಅಲೋಹದ ಆಕ್ಸೈಡ್. ಅಲೋಹದ ಆಕ್ಸೈಡ್ ಸಾಮಾನ್ಯವಾಗಿ ಅಲೋಹಗಳ ಆಕ್ಸೈಡ್ಗಳೆಲ್ಲವೂ ಸಹ ಆಮ್ಲೀಯ ಆಗಿರ್ತವೆ, ಆಯ್ತಾ. ಸೊ ಹಾಗಾಗಿ ಈ SO2 ಏನಾಗುತ್ತಪ್ಪ ಅಂದ್ರೆ SO2 ನೀರಿನ ಜೊತೆ ಬೆರೀಲಿ, ನೀರಿನ ಜೊತೆ ಸೇರ್ಕೊಳ್ಳಿ SO2 ಅಲ್ವಾ, ಸೇರ್ಕೊಂಡು ಸಲ್ಫ್ಯೂರಸ್ ಆಮ್ಲವಾಗಿ ಮಾರ್ಪಾಡಾಗುತ್ತೆ. ಅದೇನೇ ಸಲ್ಫ್ಯೂರಸ್ ಆಮ್ಲವಾಗಿ ಮಾರ್ಪಾಡಾಗುತ್ತೆ, H2SO3. ಸೊ ಇದು ಸಲ್ಫ್ಯೂರಸ್ ಆಮ್ಲವಾಗಿ ಮಾರ್ಪಾಡಾಗುತ್ತೆ. ಸೊ ಇದೇನೆ ಸಲ್ಫ್ಯೂರಸ್ ಆಮ್ಲ. H2SO3 ಸಲ್ಫ್ಯೂರಸ್ ಆಮ್ಲವಾಗಿ ಅದು ಮಾರ್ಪಾಡಾಗುತ್ತೆ, ಆಯ್ತಾ. ಸೊ ಹೀಗೆ ಸಲ್ಫರ್ನ ದಹಿಸಿದ್ವಿ ಗಾಳಿಯ ಜೊತೆ, ಸಲ್ಫರ್ ಡೈಆಕ್ಸೈಡ್ ಆಗಿ ಮಾರ್ಪಾಡಾಯಿತು. ಅದನ್ನ ಜಾಡಿಯಲ್ಲಿ ಸಂಗ್ರಹಿಸಿದ್ವಿ, ಆಯ್ತಾ. ಕೇರ್ಫುಲ್ ಆಗಿ ಜಾಡಿಯಲ್ಲಿ ಸಂಗ್ರಹಿಸಿದ್ವಿ. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿದ್ವಿ, ಚೆನ್ನಾಗಿ ಕಲಕಿದ್ವಿ. ಆಗ ಏನಾಯ್ತು, ಈ ನೀರು ಇದರ ಒಳಗಡೆ ಇರತಕ್ಕಂತಹ SO2 ಜೊತೆ ಬೆರೆತು ಸೇರ್ಕೊಳ್ತು, SO2 ಜೊತೆ ಬೆರೆತು ಸೇರ್ಕೊಳ್ತು. ಹಾಗಾಗಿ ಆ SO2 ಸಲ್ಫರ್ ಡೈಆಕ್ಸೈಡ್ ನೀರಿನ ಜೊತೆ ಬೆರೆತು ಏನ್ ಸಿಗುತ್ತೆ ನಮಗೆ ಅಂತಂದ್ರೆ ಸಲ್ಫ್ಯೂರಸ್ ಆಸಿಡ್ ಅರ್ಥಾತ್ ಆಮ್ಲವಾಗಿ ಮಾರ್ಪಾಡಾಗಿ ನಮಗೆ ಸಿಗ್ತದೆ, ಆಯ್ತಾ. ಹಾಗಾಗಿ ಸಾಮಾನ್ಯವಾಗಿ ಅಲೋಹದ ಆಕ್ಸೈಡ್ಗಳೆಲ್ಲವೂ ಸಹ ಆಮ್ಲೀಯ ಆಗಿರ್ತವೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಅಲೋಹಗಳ ಆಕ್ಸೈಡ್ಗಳು ಆಮ್ಲೀಯ. ಅಲೋಹಗಳ ಆಕ್ಸೈಡ್ಗಳೆಲ್ಲವೂ ಸಹ ಸಾಮಾನ್ಯವಾಗಿ ಏನಿರ್ತವೆ, ಆಮ್ಲೀಯ ಆಗಿರ್ತವೆ. ಅಂದಮೇಲೆ ನಾವಿಲ್ಲಿ ಲಿಟ್ಮಸ್ ಕಾಗದವನ್ನು ಪರೀಕ್ಷೆ ಮಾಡಿದಾಗ ಯಾವ ಬಣ್ಣದ ಲಿಟ್ಮಸ್ ಕಾಗದ ಯಾವುದಾಗಿ ಪರಿವರ್ತನೆ ಆಗಿದೆ ಮಕ್ಕಳೇ? ವೆರಿ ಗುಡ್, ಹೌದು. ಇಲ್ಲಿ ಸಲ್ಫ್ಯೂರಸ್ ಆಮ್ಲ ಸಿಕ್ಕಿರೋದ್ರಿಂದ ಇದರಲ್ಲಿ ನಾವು ನೀಲಿ ಬಣ್ಣದ ಬ್ಲೂ ಲಿಟ್ಮಸ್ ಪೇಪರ್ ಅನ್ನು ಹಾಕಿದ್ವಿ ಅಲ್ವಾ. ಬ್ಲೂ ಲಿಟ್ಮಸ್ ಪೇಪರ್ ಹಾಕಿದ್ರೆ ಅದು ತನ್ನ ಬಣ್ಣವನ್ನ ಬದಲಿಸುತ್ತೆ ಅಲ್ವಾ, ರೆಡ್ ಆಗಿ ಮಾರ್ಪಾಡಾಗುತ್ತೆ, ಆಯ್ತಾ. ಕೆಂಪು ಬಣ್ಣದ ಲಿಟ್ಮಸ್ ಕಾಗದವಾಗಿ ಬದಲಾವಣೆ ಆಗುತ್ತೆ ಅಲ್ವಾ. ಯಾಕೆಂದ್ರೆ ಅದು ಒಂದು ರೀತಿಯ ಆಮ್ಲ ಆಗಿದೆ, ಸಲ್ಫ್ಯೂರಸ್ ಆಮ್ಲ ಆಗಿದೆ. ಅರ್ಥ ಅಲೋಹಗಳ ಆಕ್ಸೈಡ್ಗಳೆಲ್ಲವೂ ಸಹ ಆಮ್ಲೀಯ ಆಗಿರ್ತವೆ. ಹಾಗಾಗಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣದ ಲಿಟ್ಮಸ್ ಕಾಗದವಾಗಿ ಪರಿವರ್ತಿಸ್ತದೆ ಅಂತಕ್ಕಂತಹ ಅಂಶ ನಮಗೆ ಗೊತ್ತಾಗುತ್ತೆ, ಆಯ್ತಾ. ಸೊ ಇಲ್ಲಿವರೆಗೆ ನಾವು ಈ ಒಂದು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳನ್ನ ಸ್ವಲ್ಪ ತಿಳ್ಕೊಂಡ್ವಿ ಅಲ್ವಾ. ಇಲ್ಲೊಂದು ಕೋಷ್ಟಕ ಕೊಟ್ಟಿದೆ ಮಕ್ಕಳ, ಇಲ್ಲೊಂದು ಕೋಷ್ಟಕವನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಒಂದು ಕೋಷ್ಟಕದಲ್ಲಿ ಒಂದು ಪ್ರತ್ಯಾಮ್ಲದ ಹೆಸರನ್ನು ಕೊಟ್ಟಿದ್ದೇನೆ ಅಲ್ವಾ. ಯಾವುದದು ಅಂತಂದ್ರೆ ಪ್ರತ್ಯಾಮ್ಲದ ಹೆಸರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಸೊ ಅದರಲ್ಲಿರ್ತಕ್ಕಂತಹ ಲೋಹ ಯಾವುದು ಅಂತ ಕೇಳಿ ಅಲ್ವಾ. ಅದರಲ್ಲಿರ್ತಕ್ಕಂತಹ ಲೋಹ ಕ್ಯಾಲ್ಸಿಯಂ ಆಕ್ಸೈಡ್, ಪ್ರತ್ಯಾಮ್ಲದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಿಳಿಸ್ಬಿಡ್ತೀನಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಸೂತ್ರ CaOH ಟ್ವೈಸ್. ಪ್ರತ್ಯಾಮ್ಲದ ಹೆಸರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದರಲ್ಲಿರ್ತಕ್ಕಂಥ ಲೋಹ ಯಾವುದು? Ca.
ಸಿ ಕ್ಯಾಲ್ಸಿಯಂ ಅಲ್ವಾ. ಹಾಗೆಯೇ ಸಲ್ಫ್ಯೂರಿಕ್ ಆಮ್ಲದ ಸೂತ್ರ ಏನು ಹೇಳಿ ಮಕ್ಕಳೇ? H2SO4 ಅಲ್ವಾ. H2SO4 ಇದರಲ್ಲಿರ್ತಕ್ಕಂತಹ ಅಲೋಹ ಯಾವುದು? ಸಲ್ಫರ್. ಹಾಗೆಯೇ ಸೋಡಿಯಂ ಹೈಡ್ರಾಕ್ಸೈಡ್ ಸೂತ್ರ ಏನಿದೆ? NaOH. ಸೋಡಿಯಂ ಹೈಡ್ರಾಕ್ಸೈಡ್ ನ ಸೂತ್ರ NaOH. ಇದೊಂದು ಪ್ರತ್ಯಾಮ್ಲ. ಈ ಪ್ರತ್ಯಾಮ್ಲದಲ್ಲಿರ್ತಕ್ಕಂತಹ ಲೋಹ ಯಾವುದು? ಹೌದು, ವೆರಿ ಗುಡ್. ಆಕ್ಸಿಜನ್ ಅಲ್ಲ, ಹೈಡ್ರೋಜನ್ ಅಲ್ಲ, ಉಳಿದಿದ್ದು ಯಾವುದು? ಸೋಡಿಯಂ. ಸೊ ಇದು ಲೋಹ ಅಲ್ವಾ. ಹಾಗೆಯೇ ನೈಟ್ರಿಕ್ ಆಮ್ಲದ ಸೂತ್ರ ಏನು ಗೊತ್ತಾ? ನೈಟ್ರಿಕ್ ಆಮ್ಲದ ಸೂತ್ರ HNO3. ವೆರಿ ಗುಡ್ ಅಲ್ವಾ. ಸೊ ಇದರಲ್ಲಿರ್ತಕ್ಕಂತಹ ಅಲೋಹ ಯಾವುದು? ನೈಟ್ರೋಜನ್. ಮೂರು ಅಲೋಹಗಳೇ ಬಿಡಿ ಆಯ್ತಾ, ನೈಟ್ರೋಜನ್. ಸೊ ಹೀಗೆ ನಾವು ಕೆಲವೊಂದನ್ನ ಪತ್ತೆ ಹಚ್ಚಬಹುದು ಅಲ್ವಾ, ತಿಳ್ಕೊಬಹುದು. ಹಾಗೆ ನೆಕ್ಸ್ಟ್ ನೀರಿನ ಜೊತೆ ವರ್ತನೆ. ಇದು ಗಾಳಿಯ ಜೊತೆ ಲೋಹಗಳು ಮತ್ತು ಅಲೋಹಗಳ ವರ್ತನೆಯನ್ನು ನಾವು ನೋಡಿದ್ವಿ. ಗಾಳಿಯ ಜೊತೆ ಲೋಹಗಳು ಹೇಗೆ ವರ್ತಿಸ್ತವೆ, ಅಲೋಹಗಳು ಹೇಗೆ ವರ್ತಿಸ್ತವೆ ಅಂತಕ್ಕಂಥದ್ದು ಗೊತ್ತಾಯ್ತು. ಆ ಗಾಳಿಯ ಆಕ್ಸಿಜನ್ ಜೊತೆ ಲೋಹಗಳು ವರ್ತಿಸಿದಾಗ ಪ್ರತಿಯಾಮ್ಲೀಯ ಆಕ್ಸೈಡ್ಗಳು ಉಂಟಾಗ್ತವೆ. ಗಾಳಿಯ ಜೊತೆ ಅಥವಾ ಅರ್ಥಾತ್ ಆಕ್ಸಿಜನ್ ಜೊತೆ ಅಲೋಹಗಳು ವರ್ತಿಸಿದಾಗ ಆಮ್ಲೀಯ ಆಕ್ಸೈಡ್ಗಳು ಉಂಟಾಗ್ತವೆ ಅಂತಕ್ಕಂಥ ಅಂಶ ಅಲ್ವಾ. ಸೊ ಹಾಗೆ ಮುಂದುವರಿದು ನಾವು ನೀರಿನ ಜೊತೆ ನಾವು ಲೋಹಗಳು ಹೇಗೆ ವರ್ತಿಸ್ತವೆ ಅಂತ ನೋಡ್ತಾ ಹೋದ್ರೆ, ನೀರು ಆಯ್ತಾ, ಗೊತ್ತಾಯ್ತಲ್ಲ, ಅನಿಸ್ತಲ್ಲ? ನೀರಿನೊಂದಿಗೆ ಲೋಹ ಮತ್ತು ಅಲೋಹಗಳು ವರ್ತಿಸಿದಾಗ ಏನು ಸಿಗ್ತದೆ ಅಂತಕ್ಕಂತಹ ಅಂಶ. ಕೆಲವೊಂದು ಲೋಹಗಳು ನೋಡಿದ್ರೆ ನೀರಿನ ಜೊತೆ ಬಹಳ ವೇಗವಾಗಿ ವರ್ತಿಸ್ತವೆ, ಮತ್ತೆ ಕೆಲವು ನಿಧಾನವಾಗಿ ವರ್ತಿಸ್ತವೆ, ಮತ್ತೆ ಕೆಲವು ವರ್ತಿಸುವುದೇ ಇಲ್ಲ ಆಯ್ತಾ. ಸೊ ಹಾಗಾದ್ರೆ ಅತ್ಯಂತ ವೇಗವಾಗಿ ವರ್ತಿಸ್ತಕ್ಕಂತಹ ಲೋಹ ಇದೆಯಾ? ಅದ್ಯಾವುದು ಅಂದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಸೊ ಇವಿದಾವ ಸೊ ಅತ್ಯಂತ ವೇಗವಾಗಿ ನೀರಿನ ಜೊತೆ ಮತ್ತು ಗಾಳಿಯ ಜೊತೆ ವರ್ತಿಸ್ತವೆ. ಗಾಳಿಯ ಜೊತೆ ಮತ್ತು ನೀರಿನ ಜೊತೆ ಅತ್ಯಂತ ವೇಗವಾಗಿ ವರ್ತಿಸ್ತವೆ. ಹಾಗಾಗಿ ಇಂತಹ ಲೋಹಗಳನ್ನು ಯಾವುದರಲ್ಲಿ ಸಂಗ್ರಹಿಸಿರ್ತಾರೆ ಅಂದರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ಅದರ ಸೀಮೆ ಎಣ್ಣೆಯಲ್ಲಿ ಇವುಗಳನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ಯಾಕೆ ಅಂತಂದ್ರೆ ಅವು ಗಾಳಿ ಹೊರಗೆ ಗಾಳಿಗೆ ತೆರೆದಿಟ್ರೆ ಗಾಳಿ ಜೊತೆ ವೇಗವಾಗಿ ವರ್ತಿಸುತ್ತೆ, ನೀರಿನಲ್ಲಿಟ್ಟರೆ ನೀರಿನ ಜೊತೆ ವೇಗವಾಗಿ ವರ್ತಿಸುತ್ತೆ. ಸೊ ಹಾಗಾಗಿ ಗಾಳಿ ಮತ್ತು ನೀರಿನ ಸಂಪರ್ಕವನ್ನು ತಪ್ಪಿಸಲಿಕ್ಕೆ ಅವುಗಳನ್ನು ಈ ಸೀಮೆಎಣ್ಣೆ ಜೊತೆಯಲ್ಲಿ ಸಂಗ್ರಹಿಸಿರ್ತಾರೆ. ಹಾಗಾಗಿ ಆ ಸೀಮೆಎಣ್ಣೆ ಜೊತೆ ಇವುಗಳು ವರ್ತಿಸುವುದಿಲ್ಲ. ಹಾಗಾಗಿ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ನಾವು ಅತ್ಯಂತ ಕ್ಷಿಪ್ರವಾಗಿ ವರ್ತಿಸ್ತಕ್ಕಂಥ ಲೋಹಗಳು ಅಂತ ಕನ್ಸಿಡರ್ ಮಾಡಿದ್ದೀವಿ. ಅವುಗಳನ್ನು ನಾವು ಸೀಮೆ ಎಣ್ಣೆಯಲ್ಲಿ ಸಂರಕ್ಷಿಸಿ ಇಡ್ತೇವೆ. ಈಗ ಒಂದು ಚಟುವಟಿಕೆ ಏನಪ್ಪ ಅಂತಂದರೆ, ಈ ಸೋಡಿಯಂ ಲೋಹವನ್ನು ಅತ್ಯಂತ ಸಾಫ್ಟ್ ಮೆಟಲ್, ಅದು ತುಂಬ ಮೃದುವಾಗಿರ್ತಕ್ಕಂಥ ಲೋಹಗಳಿವೆ ಆಯಿತಾ. ಮೃದು ಲೋಹಗಳು, ಇವುಗಳು ಮೃದು ಲೋಹಗಳು. ಕಠಿಣ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿವೆ ಆಯಿತಾ. ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿವೆ, ಆದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಸಾಫ್ಟ್ ಮೆಟಲ್ಸ್, ಮೃದುವಾಗಿವೆ. ಅವುಗಳನ್ನು ಪೆನ್ ನೈಫಲ್ಲಿ ಕಟ್ ಮಾಡಬಹುದು, ಉಗುರಿನಲ್ಲಿ ಚುಕ್ಕಿ ತೆಗಿಬಹುದು ಆಯಿತಾ.
ಹಾಗಾಗಿ ಅವುಗಳನ್ನ ಮೃದು ಲೋಹಗಳು ಅಂತ ಕರಿತೀವಿ ಆಯ್ತಾ. ಸೊ ಸಣ್ಣ ಒಂದು ಬಟಾಣಿ ಕಾಳಿಗಿಂತಲೂ ಚಿಕ್ಕದು, ಬಟಾಣಿ ಕಾಳಿಗಿಂತಲೂ ಚಿಕ್ಕ ಗಾತ್ರದ ಸೋಡಿಯಂನ ತೆಗೆದುಕೊಂಡು ಅದನ್ನು ನೈಫಲ್ಲೇ ಕಟ್ ಮಾಡ್ಕೊಂಡು ಇಡಿಕೆಯ ಮೂಲಕ ನೈಫಲ್ಲೇ ಕಟ್ ಮಾಡ್ಕೊಂಡು ಆಯ್ತಾ. ಪೆಲೆಟ್ಸ್, ಒಂದು ಪೆಲೆಟ್ ಅಂತಂದ್ರೆ ಅದನ್ನು ನಾವು ಯಾವ್ದಪ್ಪ ಅಂದರೆ ಪೇರ್ ಆಫ್ ಟಾಂಗ್ಸ್ ಅಂತಿತ್ತು, ಚಿಮುಟದ ಮೂಲಕ, ಪೇರ್ ಆಫ್ ಟಾಂಗ್ಸ್ ಚಿಮುಟದ ಮೂಲಕ ಅದನ್ನು ಕಟ್ ಮಾಡ್ಕೊಂಡು ತೆಗೆದುಕೊಂಡು ಅದನ್ನು ಹತ್ತಿಯಲ್ಲಿ ಮೊದಲು ಪೇಪರ್ನಿಂದ ಸಿಮೆಂಟ್ ಅಂಶವನ್ನು ತೆಗಿಬೇಕು ಆಯ್ತಾ. ತೆಗೆದ್ಬಿಟ್ಟು ನಂತರ ಹತ್ತಿಯ ಇಲ್ಲಿ ಅದನ್ನು ಸುತ್ತ ಪ್ರೆಸ್ ಮಾಡಿ ಇಟ್ಕೋಬೇಕು. ಹತ್ತಿಯನ್ನು ಅದರ ಮೂಲಕ ಸೋಡಿಯಂ ಮೆಟಲ್ನ ಸುತ್ತ ಹತ್ತಿಯನ್ನು ಸುತ್ತ ಇದು ಮಾಡಿಬಿಟ್ಟು ನಂತರ ಅದನ್ನು ಒಂದು ಬೀಕರ್ನಲ್ಲಿ ತೆಗೆದುಕೊಂಡು ಅದರಲ್ಲಿ ಒಂದು ಅರ್ಧದಷ್ಟು ನೀರನ್ನು ತೆಗೆದುಕೊಂಡು ಸೊ ಅದಕ್ಕೆ ಈ ಸೋಡಿಯಮನ್ನು ಹಾಕಬೇಕು. ಸೋಡಿಯಂ ಹತ್ತಿಯಿಂದ ಸುತ್ತಲ್ಪಟ್ಟಂತಹ ಸೋಡಿಯಂ ತುಣುಕನ್ನು ನಿಧಾನವಾಗಿ ಅದಕ್ಕೆ ಹಾಕಿದಾಗ ಸೊ ಅದು ಡಾನ್ಸ್ ಆಗುತ್ತೆ, ಬರ್ನ್ ಆಗ್ತಾ ಡ್ಯಾನ್ಸಿಂಗ್ ಬಾಲ್ ಥರ ಆಯ್ತಾ. ಅದು ಸೋಡಿಯಂ ಡ್ಯಾನ್ಸಿಂಗ್ ಬಾಲ್ ಥರ ವೀರ್ಲಿಂಗ್ ಅಲ್ಲಲ್ಲೇ ಸುತ್ತಾಡುತ್ತೆ, ಡ್ಯಾನ್ಸ್ ಮಾಡುತ್ತೆ. ಇಡೀ ನೀರಿನ ಪ್ರದೇಶದಲ್ಲಿ ಮೇಲ್ಭಾಗದಲ್ಲಿ ಅದು ಡ್ಯಾನ್ಸ್ ಮಾಡ್ತಾ ಓಡಾಡುತ್ತೆ ಒಂದು ರೀತಿಯ ಸೌಂಡ್ ಜೊತೆಗೆ ಒಂದು ರೀತಿಯ ಅನಿಲ ಬಿಡುಗಡೆಯ ಜೊತೆಗೆ ಸೊ ಅದು ಸುತ್ತ ಓಡಾಡುತ್ತೆ. ಕ್ಷಿಪ್ರವಾಗಿ ವರ್ತಿಸುತ್ತೆ, ಆ ನೀರಿನ ಜೊತೆ ಅತಿ ಕ್ಷಿಪ್ರವಾಗಿ ವೇಗವಾಗಿ ವರ್ತಿಸುತ್ತೆ ಆಯ್ತಾ. ಸೊ ಹಾಗೆ ಹೀಗೆ ಈ ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳು ಕ್ಷಿಪ್ರ ಲೋಹಗಳಾಗಿ ಗುರುತಿಸಲ್ಪಟ್ಟಿವೆ. ಯಾಕೆ? ಗಾಳಿ ಮತ್ತು ನೀರಿನ ಜೊತೆಗೆ ವರ್ತಿಸುವುದರಿಂದ ಆಯ್ತಾ. ಸೊ ಆದರೆ ಈ ಕಬ್ಬಿಣ ಇದೆಯಲ್ಲ, ಕಬ್ಬಿಣವು ನಿಧಾನವಾಗಿ ವರ್ತಿಸುತ್ತೆ. ಕಬ್ಬಿಣ ನಿಧಾನವಾಗಿ ವರ್ತಿಸುತ್ತೆ. ಹಾಗೆಯೇ ಚಿನ್ನ ಇದೆಯಲ್ಲ, ಚಿನ್ನ ನೀರಿನ ಜೊತೆ ವರ್ತಿಸುವುದೇ ಇಲ್ಲ. ಸೊ ಹಾಗಾಗಿ ಇದನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದು. ಆಭರಣಗಳ ತಯಾರಿಕೆಯಲ್ಲಿ ಈ ಚಿನ್ನವನ್ನು ನಾವು ಬಳಸ್ಕೊತೀವಿ ಆಯ್ತಾ ಮಕ್ಕಳ. ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ಕೊತೀವಿ ಈ ಕಾರಣದಿಂದಾಗಿ ಆಯ್ತಾ. ಹಾಗೆಯೇ ನೆಕ್ಸ್ಟ್ ನಾವು ಈ ಅಲೋಹಗಳು ನೀರಿನ ಜೊತೆ ವರ್ತಿಸ್ತಾವ? ಎಲ್ಲವೂ ವರ್ತಿಸುವುದಿಲ್ಲ. ಅಲೋಹಗಳು ನೀರಿನ ಜೊತೆ ಸಾಮಾನ್ಯವಾಗಿ ವರ್ತಿಸಲ್ಲ, ಆದರೆ ಒಂದೆರಡನ್ನು ಬಿಟ್ಟು. ಸೊ ಫಾಸ್ಫರಸ್ ಇದೆಯಲ್ಲ, ಆ ಫಾಸ್ಫರಸ್ ಗಾಳಿ ಜೊತೆ ಬಹಳ ವೇಗವಾಗಿ ವರ್ತಿಸುತ್ತೆ. ಫಾಸ್ಫರಸ್ ರಂಜಕ, ಸಂಕೇತ ಹೇಳಿ ಸಂಕೇತ ವೆರಿ ಗುಡ್, ಪಿ ರಂಜಕ. ಈ ಫಾಸ್ಫರಸ್ ಇದೆಯಲ್ಲ ರಂಜಕ, ಸೊ ಆ ರಂಜಕ ಗಾಳಿಯ ಜೊತೆ ವೇಗವಾಗಿ ವರ್ತಿಸುತ್ತದೆ, ಕ್ಷಿಪ್ರವಾಗಿ ವರ್ತಿಸುತ್ತದೆ. ಸೊ ಹಾಗಾಗಿ ಕ್ಷಿಪ್ರವಾಗಿ ವರ್ತಿಸ್ತಕ್ಕಂತಹ ಅಲೋಹ ಗಾಳಿಯ ಜೊತೆ ಅಂತಂದ್ರೆ ಅದು ಫಾಸ್ಫರಸ್ ಆಗಿದೆ. ಹೆಚ್ಚು ಕ್ರಿಯಾಶೀಲ ಅಲೋಹ ಇದು, ಹೆಚ್ಚು ಕ್ರಿಯಾಶೀಲ ಅಲೋಹ, ಹೆಚ್ಚು ಕ್ರಿಯಾಶೀಲ ಲೋಹಗಳಿವೆ, ಹೆಚ್ಚು ಕ್ರಿಯಾಶೀಲ ಅಲೋಹ ಇದೆ ಫಾಸ್ಫರಸ್ ರಂಜಕ ಆಯ್ತಾ. ಹಾಗಾಗಿ ಇದನ್ನ ಯಾವಲ್ಲಿ ಸಂರಕ್ಷಿಸಿ ಇಡ್ತಾರೆ ಅಂತಂದ್ರೆ ಇದನ್ನ ನೀರಿನಲ್ಲಿ ಸಂರಕ್ಷಿಸಿ ಇಡ್ತಾರೆ. ಯಾಕೆ ಅಂದ್ರೆ ಆಕ್ಸಿಜನ್ ಜೊತೆಯ ಸಂಪರ್ಕವನ್ನು ತಪ್ಪಿಸ್ಲಿಕ್ಕೆ. ಆಕ್ಸಿಜನ್ ಜೊತೆ ಅದು ಸಂಪರ್ಕವನ್ನು ಹೊಂದಿತು ಅಂದ್ರೆ ಅದು ಹೊತ್ಕೊಂಡು ಉರಿದು ಬಿಡುತ್ತೆ. ಸೊ ಹಾಗಾಗಿ ಅದು ಡೇಂಜರ್ ಆಯ್ತಾ. ಹಾಗಾಗಿ ಅದನ್ನ ನೀರಿನಲ್ಲಿ ಸಂಗ್ರಹಿಸಿ ಇಡ್ತಾರೆ ಆಯ್ತಾ ಮಕ್ಕಳ. ಸೊ ಹೀಗೆ ಲೋಹಗಳು ಮತ್ತು ಅಲೋಹಗಳು ಗಾಳಿ ಮತ್ತು ನೀರಿನ ಜೊತೆ ವರ್ತಿಸ್ತವೆ ಆಯ್ತಾ. ಗಾಳಿ ಮತ್ತು ನೀರಿನ ಜೊತೆ ಲೋಹ ಮತ್ತು ಅಲೋಹಗಳ ವರ್ತನೆ ಈ ರೀತಿ ಕಂಡುಬರ್ತದೆ ಆಯ್ತಾ. ಇವತ್ತಿಗೆ ಈ ಪಾಠ ಇಲ್ಲಿಗೆ ಸಾಕು ಆಯ್ತಾ. ಸೊ ಹೋಮ್ವರ್ಕ್ಗೆ ಪ್ರಶ್ನೆಗಳನ್ನು ತೆಗೆದುಕೊಳ್ಳಿ ಮಕ್ಕಳ. ಹೋಮ್ವರ್ಕ್ಗೆ ಮನೆಗೆಲಸಕ್ಕೆ ಹೋಮ್ವರ್ಕ್ಗೆ ಪ್ರಶ್ನೆಗಳನ್ನು ತೆಗೆದುಕೊಂಡ್ರೆ, ಒಂದು ಕಬ್ಬಿಣದ ಜಲೀಯ ಆಕ್ಸೈಡ್ನ ಸೂತ್ರವೇ. ಒಂದನೇ ಪ್ರಶ್ನೆ,
ಕಬ್ಬಿಣದ ಜಿಲಿಯ ಆಕ್ಸೈಡ್ನ ಸೂತ್ರವೇನು? ಸೂತ್ರವೇನು? ಕಬ್ಬಿಣದ ಜಿಲಿಯ ಆಕ್ಸೈಡ್ನ ಸೂತ್ರವೇನು? ಎರಡನೇದಾಗಿ ಲೋಹಗಳು ಗಾಳಿಯೊಂದಿಗೆ ಹೇಗೆ ವರ್ತಿಸುತ್ತವೆ? ಲೋಹಗಳು ಗಾಳಿಯೊಂದಿಗೆ ಹೇಗೆ ವರ್ತಿಸುತ್ತವೆ? ಮೂರನೇದಾಗಿ ಅತ್ಯಂತ ಕ್ರಿಯಾಶೀಲ ಲೋಹ ಮತ್ತು ಅಲೋಹ ತಿಳಿಸಿ. ಅತ್ಯಂತ ಕ್ರಿಯಾಶೀಲ ಲೋಹ ಮತ್ತು ಅಲೋಹ ತಿಳಿಸಿ. ಹಾಗೆಯೇ ಲೋಹ ಮತ್ತು ಅಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತವೆ? ಈಗ ಈ 4 ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ವಿಷಯ ಶಿಕ್ಷಕರಿಗೆ, ವಿಜ್ಞಾನ ಶಿಕ್ಷಕರಿಗೆ ತೋರಿಸಿರ ಅಂತ ನಾನು ನಂಬಿರ್ತೀನಿ. ಎಲ್ರಿಗೂ ಧನ್ಯವಾದಗಳು.